ಪೂರ್ಣಗೊಂಡು ಮನೆಯನ್ನ ಕಟ್ಟಿಲ್ವಾ? ಹಾಗಾದ್ರೆ ನಿಮಗೆ ದಂಡ ಫಿಕ್ಸ್. ಹೌದು, ಬೆಂಗಳೂರು ನಗರದಲ್ಲಿ ನಿವೇಶನ ಖರೀದಿಸಿ 3 ವರ್ಷಗಳ ಒಳಗೆ ಮನೆಯನ್ನ ನಿರ್ಮಿಸದೇ ಇರುವವರಿಗೆ ಈಗ ಬಿಡಿಎ ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದೆ. ನಿವೇಶನದಲ್ಲಿ ಮನೆ ಕಟ್ಟದೆ ಇರುವವರಿಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಶೀಘ್ರದಲ್ಲೇ 10% ನಿರ್ಮಾಣೇತರ ದಂಡವನ್ನ ವಿಧಿಸೋಕೆ ಮುಂದಾಗಿದೆ. ಈ ಕ್ರಮದ ಪರಿಣಾಮವಾಗಿ ಕೆಲ ಪ್ರದೇಶಗಳಲ್ಲಿ ದಂಡವು ಲಕ್ಷಗಳಲ್ಲಿ ಆರಂಭವಾಗಿ ಕೋಟಿಗಳವರೆಗೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಈ ನಿಯಮವನ್ನ ಬೆಂಗಳೂರು ನಗರದಲ್ಲಿ ಕಟ್ಟುನಿಟ್ಟಾಗಿ ಜಾರಿ ಮಾಡೋಕೆ ಬಿಡಿಎ ಮುಂದಾಗಿದ್ದು, ನಿರ್ಮಾಣ ಪೂರ್ಣಗೊಳ್ಳದ ಹೊರತು ಮಾರಾಟ ಪತ್ರಗಳನ್ನ ನೀಡಲಾಗುವುದಿಲ್ಲ. ಅರ್ಕಾವತಿ, ನಾಡಪ್ರಭು, ಕೆಂಪೇಗೌಡ ಬಡಾವಣೆಗಳಿಗೆ ಅಭಿವೃದ್ಧಿ ವಿಳಂಬದಿಂದ ವಿನಾಯಿತಿ ನೀಡಲಾಗಿದೆ. ಅಕ್ರಮ ವರ್ಗಾವಣೆಗಳಿಗೆ 25% ದಂಡವನ್ನ ವಿಧಿಸಲಾಗುವುದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಬಿಡಿಎ ಬಡಾವಣೆಗಳಲ್ಲಿ ಹಂಚಿಕೆ ಪಡೆದವರು ಅಧಿಕಾರದ ನಿಯಮದಂತೆ 3 ವರ್ಷಗಳಲ್ಲಿ ಮನೆಯನ್ನ ಕಟ್ಟಬೇಕಾಗತ್ತೆ. ಆದ್ರೆ ಅನೇಕ ನಿವೇಶನಗಳು ಈಗ ವರ್ಷಗಳವರೆಗೆ ಖಾಲಿಯಾಗಿ ಬಿದ್ದಿರುವುದು ಅಕ್ರಮ ವರ್ಗಾವಣೆಗಳು ಮತ್ತು ಹೂಡಿಕೆಯ ಉದ್ದೇಶದ ಖರೀದಿ ಮಾರಾಟಗಳು ಹೆಚ್ಚುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿಡಿಎ ಹೊಸ ದಂಡ ನೀತಿಯನ್ನ ಜಾರಿಗೆ ತಂದಿದೆ. ಒಂದೆಡೆ ವರ್ಷದಿಂದ ವರ್ಷಕ್ಕೆ ನಗರದಲ್ಲಿ ಭೂಮಿಯ ಮೌಲ್ಯ ಏರಿಕೆಯಾಗ್ತಾ ಇದೆ. ಇದರಿಂದ ಬಿಡಿಎ ಅಭಿವೃದ್ಧಿ ಪಡಿಸಿ ಮಾರಾಟ ಮಾಡಿರುವ ನಿವೇಶನಗಳು ಹೊರತಾಗಿಲ್ಲ. ಆದ್ರೆ ಅನೇಕರು ಪ್ರಾಧಿಕಾರದ ನಿಯಮದನ್ವಯ ನಿಗದಿತ ಅವಧಿಯೊಳಗೆ ಮನೆಗಳನ್ನ ನಿರ್ಮಿಸಿಕೊಳ್ತಾ ಇಲ್ಲ. ಅಲ್ಲದೆ ಬಿಡಿಎ ಅನುಮತಿ ಇಲ್ಲದೆ ಕಾನೂನು ಬಾಹಿರವಾಗಿ ಮಾರಾಟ ಮಾಡುವ ಪ್ರಯತ್ನಗಳು ಕೂಡ ನಡೀತಾ ಇವೆ. ಇದಕ್ಕೆ ತಡೆ ಹಾಕೋಕೆ ಬಿಡಿಎ ನಿವೇಶನದ ಮಾರ್ಗಸೂಚಿ ಮೌಲ್ಯದ 10% ನಿರ್ಮಾಣೇತರ ದಂಡವನ್ನ ವಿಧಿಸೋದಕ್ಕೆ ಮುಂದಾಗಿದೆ. ಈ ನಿಯಮವನ್ನ ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸೋಕೆ ಮುಂದಾಗಿರುವ ಪ್ರಾಧಿಕಾರ ನಿರ್ಮಾಣ ಪೂರ್ಣಗೊಳ್ಳದ ಹೊರತು ಸೇಲ್ ಡೀಲ್ ಗಳನ್ನ ನೀಡದಿರೋಕೆ ಈಗ ತೀರ್ಮಾನಿಸಿದೆ. ಅಭಿವೃದ್ಧಿಯಲ್ಲಿನ ವಿಳಂಬ, ಮೊಕದ್ದಮೆ, ಅಪೂರ್ಣ ಮೂಲ ಸೌಕರ್ಯಗಳ ಕಾರಣದಿಂದ ಈಗ ದಂಡದ ನಿಯಮದಿಂದ ಅರ್ಕಾವತಿ ಮತ್ತು ನಾಡಪ್ರಭು, ಕೆಂಪೇಗೌಡ ಬಡಾವಣೆಗಳಿಗೆ ವಿನಾಯಿತಿಯನ್ನ ನೀಡಿದೆ. ಇನ್ನು ಮಾರುಕಟ್ಟೆಯೇತರ ದರದಲ್ಲಿ ನಿವೇಶನಗಳನ್ನ ಹಂಚಿಕೆ ಮಾಡುವ ಪ್ರಾಧಿಕಾರ 10 ವರ್ಷಗಳ ಕಾಲ ಆಸ್ತಿಯ ವರ್ಗಾವಣೆಯನ್ನ ನಿರ್ಬಂಧಿಸುವ ಒಪ್ಪಂದ ಕಮ್ ಸೇಲ್ ಡೀಲ್ಗಳನ್ನ ಜಾರಿಗೆ ತಂದಿದೆ. ಇನ್ನು ನಂತರ ಅದನ್ನ 5 ವರ್ಷಗಳವರೆಗೆ ಇಳಿಸಿತ್ತು. ಅನೇಕ ಹಂಚಿಕೆದಾರರು 1960 ಮತ್ತು 1970ರ ದಶಕದಲ್ಲಿ 5,000 ರೂಪಾಯಿ ಪಾವತಿಸಿ ಪಡೆದಂತಹ ನಿವೇಶನಗಳನ್ನ ಈಗ ಖಾಲಿ ಬಿಟ್ಟಿದ್ದು, ಪ್ರಸ್ತುತ ಇವುಗಳಲ್ಲಿ ಹಲವು ನಿವೇಶನಗಳ ಬೆಲೆಯು ಸುಮಾರು 10 ಕೋಟಿ ರೂಪಾಯಿಗಳು ಮೌಲ್ಯದ್ದಾಗಿದೆ. ಇನ್ನು ದಂಡ ಯಾವ ಪ್ರಮಾಣದಲ್ಲಿರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಈ ಹಿಂದೆ ದಂಡವನ್ನ ಸ್ಥಿರ ಪ್ರಮಾಣದಲ್ಲಿ ವಿಧಿಸಲಾಗಿತ್ತು. 20x30 ಅಡಿ ನಿವೇಶನಗಳಿಗೆ 1.5 ಲಕ್ಷ ರೂಪಾಯಿಯನ್ನ ನಿಗದಿಪಡಿಸಲಾಗಿತ್ತು. 30x40 ಅಡಿ ನಿವೇಶನಗಳಿಗೆ 2 ಲಕ್ಷ ರೂಪಾಯಿ ಮತ್ತು 60x40 ಅಡಿ ನಿವೇಶನಗಳಿಗೆ 4 ಲಕ್ಷ ರೂಪಾಯಿ ಇತ್ತು. ಆದ್ರೆ ಕಳೆದ ವರ್ಷ ಬಿಡಿಎ ಈ ನೀತಿಯನ್ನ ಪರಿಷ್ಕರಿಸಿ ನಿವೇಶನದ ಗಾತ್ರವನ್ನ ಲೆಕ್ಕಿಸದೆ ಚಾಲ್ತಿಯಲ್ಲಿರುವಂತಹ ಮಾರ್ಗದರ್ಶನ ಮೌಲ್ಯದ 10% ದಂಡವನ್ನ ವಿಧಿಸೋಕೆ ತೀರ್ಮಾನ ಮಾಡಿತು. ಈ ಹೊಸ ನಿಯಮವು ಆಗಸ್ಟ್ 19, 2024ರಿಂದ ಜಾರಿಗೆ ತರಲಾಗಿತ್ತು. ಇನ್ನು ಸಂಪೂರ್ಣ ಮಾಲೀಕತ್ವದ ಎಲ್ಲಾ ಪ್ರಯೋಜನಗಳನ್ನ ಪಡಿತಾ ಇದ್ರೂ ಕೂಡ ಉಲ್ಲಂಘನೆಯನ್ನ ಕ್ರಮಬದ್ಧಗೊಳಿಸೋಕೆ ವಿಫಲರಾಗಿರುವ ಅನೇಕ ಪ್ರಕರಣಗಳು ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಇಂತಹ 50 ಪ್ರಕರಣಗಳು ಪತ್ತೆಯಾಗಿದ್ವು. ಒಂದು ವೇಳೆ ಬಿಡಿಎ ಅನುಮತಿ ಇಲ್ಲದೆ ಸೈಟ್ಗಳನ್ನ ವರ್ಗಾಯಿಸಿದ್ರೆ ನಷ್ಟ ವಹಿವಾಟಿನ ಮೌಲ್ಯದ 25% ದಂಡ ವಿಧಿಸೋಕೆ ಬಿಡಿಎ ಮುಂದಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಈ ಕುರಿತು ನಿಯಮ ಸ್ಪಷ್ಟವಾಗಿದ್ದು, ಸೈಟ್ ಪಡೆದ ಬಳಿಕ ಅವರು ಮನೆಯನ್ನ ನಿರ್ಮಿಸಬೇಕು. ಇಲ್ಲದೆ ಹೋದ್ರೆ ಅವರಿಗೆ ದಂಡವನ್ನ ವಿಧಿಸಲಾಗುತ್ತೆ. ನಿರ್ಮಾಣ ಪೂರ್ಣಗೊಳ್ಳದೆ ಹೋದ್ರೆ ಅವರಿಗೆ ಮಾರಾಟ ಪತ್ರ ಕೂಡ ಸಿಗೋದಿಲ್ಲ. ಅದನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗುವುದು ಅಂತ ಬಿಡಿಎ ಅಧ್ಯಕ್ಷ ಎನ್.ಎ. ಹ್ಯಾರಿಸ್ ಅವರು ತಿಳಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.